ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ರಾತ್ರಿ ಅಮೆರಿಕದ ಡೌಜನ್ ಮಾರ್ಕೆಟು 79 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ಸು ಎಲ್ಲ ಫ್ಲಾಟ್ ಆಗಿದ್ದಾವೆ, ಆದರೆ ಜಪಾನ್ ಮಾರ್ಕೆಟ್ ಮಾತ್ರ 1.12% ಅಪ್ ಆಗಿದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದರೆ 24,964 ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನರು 1,605 ಕ್ರೋರ್ಸ್ ಸೆಲ್ ಮಾಡಿದರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 2,916 ಕ್ರೋರ್ಸ್ನ ಬೈ ಮಾಡಿದ್ದಾರೆ. ಇನ್ನು ನಿಫ್ಟಿ 24,836 ಅಲ್ಲಿ ಕ್ಲೋಸ್ ಆಗಿದೆ. ಎಬೌಟ್ 24,860 ಇದ್ರೆ ಮಾತ್ರ ಬೈಯಿಂಗ್ ಝೋನ್ ಇರುತ್ತೆ, ಇಲ್ಲಾಂದ್ರೆ ವೀಕ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,000 ಆಗಿದೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24,600 ಆಗಿದೆ. ಸ್ಟ್ರಾಂಗ್ ಆಗಿ ವೆಗ್ನೆಸ್ಡೇ ಫುಲ್ ಅಪ್ ಆಗಿದೆ. ನಿಫ್ಟಿ ಆಲ್ಮೋಸ್ಟ್ 225 ಪಾಯಿಂಟ್ಸು. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಮೂವ್ಮೆಂಟ್, 700 ಪಾಯಿಂಟ್ಸ್ ಆಲ್ಮೋಸ್ಟ್ ಇಟ್ಸ್ ಮೂಡ್. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದರೆ 55,347 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 55,600, ಸಪೋರ್ಟ್ ಬಂದ್ಬಿಟ್ಟು 54,800. ಆರ್ ಬಿ ಐ ರೇಟ್ ಕಟ್ ಕ್ರೆಡಿಟ್ ಪಾಲಿಸಿ ಅನ್ಚೇಂಜ್ ಅಂತ ಬಂದಿದೆ. ಇದರಿಂದ ಬ್ಯಾಂಕ್ಸ್ ಎಲ್ಲ ಫುಲ್ ರ್ಯಾಲಿ ಕೊಟ್ಟಿದ್ದಾವೆ. ಇನ್ನು ಬುಧವಾರ ನೋಡಿದ್ರೆ ಯಾವುದೇ ಒಂದು ಸೆಕ್ಟರ್ ವೀಕ್ ಆಗಿರಲಿಲ್ಲ, ಎಲ್ಲ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಾ ಇದ್ವಿ. ಇನ್ನು ಬ್ರೇಕಿಂಗ್ ನ್ಯೂಸ್, ಅಮೆರಿಕ ಶಟ್ ಡೌನ್ ಆಗಿದೆ. ಅಂದರೆ ಎಸೆನ್ಷಿಯಲ್ಸ್ ಮಾತ್ರ ಅಲ್ಲಿ ಇರುತ್ತೆ, ಬಿಲ್ ಪಾಸ್ ಆಗ್ತಾಯಿದೆ, ಬಿಲ್ಲಿಂಗ್ಸ್ ಆಗುತ್ತೆ. ಇನ್ನು ನಾನ್ ಎಸೆನ್ಷಿಯಲ್ಸ್ ಎಲ್ಲ ಬಿಲ್ಲಿಂಗ್ ಆಗಲ್ಲ. ಇದು ಟ್ರಂಪ್ ಸರ್ಕಾರದಲ್ಲಿ ಎರಡನೇ ಸಾರಿ ಶಟ್ ಡೌನ್ ಆಗಿರೋದು. ಫಸ್ಟ್ ಟೈಮ್ ಬಂದುಬಿಟ್ಟು 2018 and 19 35 ಡೇಸ್ ಶಟ್ ಡೌನ್ ಆಗಿತ್ತು. ಈ ಸರಿ ಅದು ಬಾರ್ಡರ್ ವಾಲ್ಗೋಸ್ಕರ. ಈ ಸರಿ ಎಷ್ಟು ದಿವಸ ಶಟ್ ಡೌನ್ ಆಗುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಅದರಲ್ಲೂ ಅಮೆರಿಕದ ಒಂದು GDP $11 ಬಿಲಿಯನ್ ಕುಸಿಯೋ ಸಾಧ್ಯತೆ ಇದೆ ಅಂತಲೂ ಒಂದು ರಿಪೋರ್ಟ್ ಬಂದಿದೆ. ಸೊ ನಾಳೆ ನಾಡಿದ್ದು ರಜಾ ಇರುತ್ತೆ. ಟೇಕ್ ರೆಸ್ಟ್ ಆ್ಯಂಡ್ ಕಮ್ ಬ್ಯಾಕ್ ಇನ್ ಫ್ರೆಶ್ ಮೂಡ್ ಆನ್ ಮಂಡೇ. ಸೊ ಟುಡೇ ಎಲ್ಲ ಫ್ರೆಶ್ ಮೂಡಲ್ಲೇ ಟ್ರೇಡ್ ಮಾಡಿ. ಇನ್ನು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.